ಈ ಕಡೆ ನೋಡಿ ಹೇಳ ಯಾರ್ದ ಮಮ್ಮಿದ ಸೊ ನೋಡ್ರಿ ಹಂಗಾಗಿ ನನಗೆ ಹೆಲ್ಪ್ ಮಾಡತ್ತ ನಾವ ಮತ್ತೆ ಇಲ್ಲಿ ಬಟ್ಟೆ ಸಿಕ್ಕಾಪಟ್ಟಿ ಬರ್ನ್ ಆಗತ್ತೈತಿ ಯಾವುದು ಹಿಂಗೆ ಸ್ಲೀವ್ಸ್ದು ಬಟ್ಟೆ ಹಾಕೊಳಕ್ ಕೊಡತಿಲ್ಲ ಒಂಥರ ಬಟ್ಟೆ ಹತ್ತ ಮೇಲೆ ಬರ್ನ್ ಆಗತ್ತೈತಿ ಹಾಗಾಗಿ ಸ್ಲೀವ್ಲೆಸ್ನ ಡ್ರೆಸ್ನ ಹಾಕೊಂಡಿನ್ರಿ ಇಟ್ಸ್ ಓಕೆ ನೀವು ಕೂಡ ಎಲ್ಲರೂ ಹುಷಾರಾಗಿ ಅಡುಗೆ ಮಾಡಿರಿ ಸಾನ್ವಿಸ್ ಫೇವ್ರೇಟ್ ಡಿಶ್ ಸೊ ಹಾಗಾಗಿ ನಾನು ರಾತ್ರಿ 10 ಗಂಟೆಗೆ ನಾನು ಶೂಟ್ ಮಾಡತ್ತೀನಿ ರೀ 10 ಗಂಟೆಗೆ ಕುಕ್ ಮಾಡತ್ತೀನಿ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗೌಡ ವ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ಭಾವಿಸ್ತೀನಿ ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ ಬ್ಯಾಕ್ ಟು ನಾರ್ಮಲ್ ಬ್ಯಾಕ್ ಟು ವಿಡಿಯೋಸ್ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡೀನ್ರಿ ಇಷ್ಟು ದಿನ ವಿಡಿಯೋ ಲಾಂಗ್ ಗ್ಯಾಪ್ ಇತ್ತು ಇಷ್ಟು ದಿನ ಯಾಕೆ ವಿಡಿಯೋಸ್ ಬಂದಿಲ್ಲ ಅಂದ್ರೆ ಆಲ್ಮೋಸ್ಟ್ ನಾನು ಕೂಡ ನಮ್ಮ ತಮ್ಮನ ಮದುವೆ ಒಳಗೆ ಫುಲ್ ಬ್ಯುಸಿ ಆಗಿದ್ದೆ ಚಿಕ್ಕ ಪುಟ್ಟ ವಿಡಿಯೋಸ್ನ ತೊಗೊಂಡಿನಿ ಬಟ್ ಅದು ಯೂಟ್ಯೂಬ್ಗೆ ಹಾಕುವಷ್ಟು ದೊಡ್ಡ ವಿಡಿಯೋಸ್ ಏನಲ್ಲ ನೋಡಿದ್ರಿ ಆದಷ್ಟು ಟ್ರೈ ಮಾಡ್ತೀನಿ ರೀ ಬೇಕಂದ್ರೆ ಪೂರ್ತಿ ಏನೆಲ್ಲ ವಿಡಿಯೋಸ್ ಅದಲ್ಲ ಒಂದು ವ್ಲಾಗ್ ಒಳಗೆ ಆಲ್ಮೋಸ್ಟ್ ನನ್ನ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತ್ರಿ ಸೋನಿಯಾ ಬಸವರಾಜ್ ಅಂತ ಸೊ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಅಲ್ಲಿ ನಾನು ಶಾರ್ಟ್ ವಿಡಿಯೋಸ್ನ ಹಾಕ್ತೀನಿ ರೀ ಸೊ ದಿನ ಆದ್ಮೇಲೆ ಕ್ಯಾಮ್ರಾ ಮುಂದೆ ಬಂದೀನಿ ಒಂಥರ ಏನೋ ಶಾಯ್ ಫೀಲ್ ಆಗತ್ತತ್ರಿ ಬಟ್ ಏನೋ ಹೊಸ ಸ್ಟಾರ್ಟ್ ಮಾಡೀನಿ ಇವತ್ತಿಂದ ಹೊಸದನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಈ ಥರ ಫೀಲ್ ಕೂಡ ಆಗತೈತಿ ಇಟ್ಸ್ ಓಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಬಟ್ ಯಾವಾಗ ಡಿಸ್ಕಂಟಿನ್ಯೂ ಆಕೈತಿ ಬಟ್ ಆಲ್ಮೋಸ್ಟ್ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಎನ್ಕರೇಜ್ ಮಾಡಿರಿ ಆಲ್ಮೋಸ್ಟ್ ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ ಬಟ್ ನನಗೆ ಇದು ನಾ ಏನಿದು ಒಂಥರ ಪ್ಯಾಷನ್ ಅಂತ ಸೊ ಇದು ಕಂಟಿನ್ಯೂ ಮಾಡಬೇಕು ಅಂತ ಭಾಳ ಐತಿ ಸೊ ನೋಡೋದು ನಿಮ್ಮೆಲ್ಲರೂ ಸಪೋರ್ಟಿಂದ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಯಾರ್ಯಾರು ಎಷ್ಟು ದಿನ ನಾನು ಮಿಸ್ ಮಾಡ್ಕೊಂಡಿರಿ ನಾನು ಯಾರು ವಿಡಿಯೋಸ್ ನೋಡ್ತಾ ಇದ್ರಿ ಸೊ ಆಲ್ಮೋಸ್ಟ್ ನನಗೆ ಮ್ಯಾರೇಜ್ ಒಳಗೆ ನಮ್ಮ ತಮ್ಮನ ಮ್ಯಾರೇಜ್ ಒಳಗೆ ಕೂಡ ಭಾಳಷ್ಟು ಜನ ಕೇಳಿದ್ರು ಯಾವ ವಿಡಿಯೋಸ್ ಮಾಡತ್ತಿಲ್ಲ ನಮಗೇನೋ ಮಿಸ್ಸಿಂಗ್ ಅನ್ಸತೈತಿ ಮಾಡಿ ವಿಡಿಯೋಸ್ ನೀನು ಅಂತ ಹಿಂಗೆಲ್ಲ ಹೇಳತ್ತಿದ್ರಿ ಇಟ್ಸ್ ಓಕೆ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ ಬೆಂಗ್ಳೂರಿಗೆ ಹೋದ್ಮೇಲೆ ಅಂತಲೂ ಹೇಳೀನಿ ಸೊ ಯಾರು ಮಿಸ್ ಮಾಡ್ಕೋತೀರಿ ಅವ್ರು ಮತ್ತೆ ಎಲ್ಲರೂ ವಿಡಿಯೋಸ್ ಮಾಡಿರಿ ಮತ್ತು ನಾ ಬ್ಯಾಕ್ ಟು ಕ್ಯಾಮ್ರಾ ಮುಂದೆ ಬಂದೀನಿ ಸೊ ಎಲ್ಲರಿಗೂ ನನಗೂ ಭಾಳ ಖುಷಿ ಅನ್ಸತೈತ್ರಿ ಇಟ್ಸ್ ಓಕೆ ಏನು ಮಾಡೋಕ್ಕಾಗಂಗಿಲ್ಲ ರೀ ನನಗೆ ಆ್ಯಕ್ಚುಲಿ ಈಗ ನನಗೆ ಅನ್ಸತ್ತೈತಿ ವಿಡಿಯೋಸ್ ನಾ ಅವಾಗ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ಅದು ನನಗೆ ಭಾಳ ಟೈಮ್ ಇರಲಿಲ್ಲ ಪ್ಲಸ್ ಒಂಥರ ಹೆಕ್ಟಿಕ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ವಿಡಿಯೋಸ್ ಮಾಡಿಲ್ಲ ಇಟ್ಸ್ ಓಕೆ ಇದ್ರ ಮುಂದೆ ಎಷ್ಟು ವಿಡಿಯೋಸ್ ಅದಾವ ನನ್ನ ಜೊತೆ ಶೇರ್ ಮಾಡ್ತೀನಿ ರೀ ಇವತ್ತು ಬಂದು ಸಂಡೇ ಸೊ ಇವತ್ತಿನ ಸಂಡೇ ರೂಟೀನ್ ಹೆಂಗೈತಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೀ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿನ ಮಾಡೀನಿ ಸೊ ಅದು ಊಟ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಓಕೆ ಸೊ ಏನು ಹೇಳಬೇಕು ಏನು ಮಾತಾಡಬೇಕು ಅದು ಕೂಡ ನಂಗೆ ತಿಳಿವಲ್ತು ಹೊರಗೆ ನೋಡ್ತೀರಿ ಬೆಂಗಳೂರೊಳಗೆ ಮಳೆ ಬರತ್ತದ್ರಿ ಬೆಳಿಗ್ಗೆ ಆ್ಯಕ್ಚುಲಿ ನಮ್ಮಲ್ಲೇ ಒಂದು 3 to 4 days ಆಯಿತು ಸಿಕ್ಕಾಪಟ್ಟಿ ಮಳೆ ಚಾಲು ಆಗಿದ್ರಿ ಬೆಂಗಳೂರು ಒಳಗೆ ಇಲ್ಲಿ ಬ್ಯಾಂಗ್ಳೂರ್ ಕ್ಲೈಮೇಟ್ ಅಂತೂ ಪ್ರೊಡಕ್ಟ ಮಾಡೋಕ್ಕಾಗಂಗಿಲ್ಲ ರೀ ಒಂದೊಂದ್ಸಲ ಫುಲ್ ಬಿಸಿಲು ಬಿದ್ದಿರ್ತೈತೆ ರೀ ಮತ್ತು ಇನ್ನೊಂದು ಹಾಫ್ ಆನ್ ಅವರ್ ಅನ್ನೋಬಾರ್ದು ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತೈತೆ ರೀ ಸೊ ಹಿಂಗೈತೆ ರೀ ಬ್ಯಾಂಗ್ಳೂರ್ ಕ್ಲೈಮೇಟ ಒಂಥರ ಚಂದ ರೀ ನಮ್ಮ ಕ್ಲೈಮೇಟ ಇಟ್ಸ್ ಓಕೆ ನೋಡಿದ್ರೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ಹಾಗಾಗಿ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಪುಟ್ಟ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ ಓಕೆನಾ ಸೊ ನೋಡಿದ್ರಿ ಆ್ಯಕ್ಚುಲಿ ಹಿಂಗೆ ಯಾಕೆ ಮಾಡತ್ತೀನಿ ರೀ ಅಂದ್ರೆ ಇಲ್ಲಿ ನೋಡಿ ನನಗೆ ಹೆಂಗಾಗೈತಿ ಲಿಟ್ರಲಿ ಬರ್ನ್ ಆಗೈತ್ರಿ ಆ ದಿವಸ ಏನಂದ್ರೆ ನಾ ಇಡ್ಲಿ ಮಾಡತ್ತಿದ್ದೆ ರೀ ಲಾಸ್ಟ್ 2 to 3 days ಹುಡುಗರು ಟಿಫಿನ್ ಬೆಳಿಗ್ಗೆ ಟಿಫಿನಿಗೆ ಮಾಡುವಂತೂ ಫುಲ್ ಒಂದು 100 ಸ್ಪೀಡ್ಲೇ ಎಲ್ಲ ಮಾಡ್ಬೇಕಾಗೈತ್ರಿ ಸೊ ಹಾಗಾಗಿ ಏನಾಯ್ತು ನಾ ಹಿಂಗೆ ಇಡುವಾಗ ಇಲ್ಲಿ ಫುಲ್ ಒಂದು ಸ್ವಲ್ಪ ನಾನು ನೋಡಲಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಬರ್ನ್ ಆತ್ರಿ ಅದು ಬಟ್ ಅದು ಕಾಣಕ್ಕೆ ನಿಮಗೆ ಇಷ್ಟ ಗಾಯ ಕಾಣ್ತಿರ್ಬೋದು ಬಟ್ ಅದು ಸಿಕ್ಕಾಪಟ್ಟಿ ಬರ್ನ್ ಆಗತ್ತೈತಿ ಯಾವುದು ಹಿಂಗೆ ಸ್ಲೀವ್ಸ್ದು ಬಟ್ಟೆ ಹಾಕೊಳಕ್ಕೆ ಕೊಡತಿಲ್ಲ ಒಂಥರ ಬಟ್ಟೆ ಹತ್ತ ಮೇಲೆ ಬರ್ನ್ ಆಗತ್ತೈತಿ ಹಾಗಾಗಿ ಸ್ಲೀವ್ಲೆಸ್ನ ಡ್ರೆಸ್ನ ಹಾಕೊಂಡಿನ್ರಿ ಇಟ್ಸ್ ಓಕೆ ನೀವು ಕೂಡ ಎಲ್ಲರೂ ಹುಷಾರಾಗಿ ಅಡುಗೆ ಮಾಡಿರಿ ಫಾಸ್ಟ್ ಮಾಡೋಕ್ಕೆ ಹೋಗಿ ಈ ಥರ ಏನಾರೇ ಮಾಡ್ಕೋದಾಕೈತಿ ಇಟ್ಸ್ ಓಕೆ ಇವತ್ತಿನ ದಿನ ಹೆಂಗೈತಿ ಅದು ನಿಮ್ಮ ಜೊತೆನ ಶೇರ್ ಮಾಡ್ತೀನಿ ಓಕೆ ನೋಡ್ಬೋದು ಇವತ್ತು ಸಂಡೇ ಸೊ ಹಾಗಾಗಿ ಫಸ್ಟ್ ವ್ಲಾಗ್ ಮಾಡತ್ತೀನಿ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಹಾಗಾಗಿ ಇಲ್ಲಿ ಇಡ್ಲಿ ಇಟ್ಟಿನಿ ರೀ ಇಲ್ಲಿ ಸಾಂಬಾರು ಕುಡಿಯಾಕತ್ತಿ ಇಲ್ಲೇ ಚಟ್ನಿ ರೆಡಿ ಆಗೈತಿ ಇಲ್ಲಿ ಹಾಲು ಕಸಾಕಿರ್ತೀನಿ ರೀ ಆಮೇಲೆ ಸಾನು ಹರ್ಷ ನೋಡ್ಬೋದಿಲ್ಲ ನಮ್ಮ ಸಾನು ನೋಡ್ರಲ್ಲ ಇನ್ನೂ ಇಷ್ಟು ದೊಡ್ಡಕ್ಕಾದ್ರೂ ಇನ್ನೂ ಬ್ಯಾಗ್ ಬಟ್ಟೆ ಹಾಕೋತಾಳ ನೋಡ್ರಲ್ಲ ಹಾಯ್ ಮೇಡಮ್
ಸಿಟ್ಟು ಬಂತ್ರಿ ಇದೇನಿದೆ ಪಪ್ಪ ತಂದು ಏನಂತದ್ರ ಏನಂತಾರ ಟಿಫಿನ್ ಬೇಕಾಕೈತ್ರಿ ಇಲ್ಲಿ ಉಳ್ಳಾಗಡ್ಡಿ ಟೊಮ್ಯಾಟೊ ತರ್ಸ್ಯಾರು ಪ್ಲಸ್ ಇದು ಟಿಫಿನ್ ಇಷ್ಟೆಲ್ಲ ಬೇಕಾಕೈತ್ರಿ ದಿನ ಏನು ಹಾಕೋದು ದೊಡ್ಡ ಕ್ವಶನ್ ಮಾಡ್ಕೊತೀವಿ ಸೊ ಹಾಗಾಗಿ ಏನಂದ್ರೆ ಮಖಾನ ಆಮೇಲೆ ಇದು ಅಜ್ವಾಯಿಂದ ಏನೋ ಐತಂತ್ರಿ ಆಮೇಲೆ ಇದು ಝೀರೋ ಮೈದಾ ನೂಡಲ್ಸ್ ಮ್ಯಾಗಿ ಗತ್ತೆ ಸೊ ಹಾಗಾಗಿ ಇಂಥವು ತರ್ಸ್ಯಾರ ಟಿಫಿನ್ ಬೇಕಾಕೋದು ಎಲ್ಲಾನು ಸೊ ಗೈಸ್ ಸಿಗ್ತೀನಿ ರೀ ಸೊ ಗೈಸ್ ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ರೆಡಿ ಆತ್ರಿ ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಸಾಂಬಾರು ಒಳಗೆ ತುಪ್ಪ ಹಾಕೊಂಡು ತಿಂತಾರೆ ರೀ ಭಾಳ ಮಸ್ತ್ ಟೇಸ್ಟ್ ಬರ್ತೈತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಇದೆಲ್ಲ ಭಾಳ ಹೊಲಸಾಗಿತ್ತು ರೀ ಭಾಳ ನಾವು ಊರಿಂದ ಬಂದಮೇಲೆ ಏನೂ ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡತ್ತಿದ್ದೆ ಸೊ ಆ ಟೈಮಿಗೆ ಬಂದು ನನ್ನ ಮಗ ನೋಡ್ರಿ ಇಲ್ಲಿ ಹೆಂಗೆ ಕ್ಲೀನ್ ಮಾಡತ್ತೈತಿ ಸೊ ಮಮ್ಮಿ ನಿಂಗೆ ಭಾಳ ಏನಾಕೈತಪ್ಪ ಹರ್ಷದ ಮಮ್ಮಿಗೆ ಏನಾಕೈತಿ ಈ ಕಡೆ ನೋಡಿ ಹೇಳ ಯಾರ್ದ ಮಮ್ಮಿದ ಸೊ ನೋಡ್ರಿ ಹಂಗಾಗಿ ನನಗೆ ಹೆಲ್ಪ್ ಮಾಡತ್ತ ನಾವ ಮತ್ತೆ ಇಲ್ಲ ನಮ್ಮ ಸಾನು ನೋಡ್ಬೋದ್ರಿ ಏನ್ ಮಾಡತ್ತವ ಅಂದ್ರ ನಮ್ಮ ಮನೆಯೊಳಗೆ ಪ್ರಾಪರ್ ಅಪೋಸಿಟ್ ಐತ್ರಿ ಇಲ್ಲ ಆಕಿ ಯಾವತ್ತು ಆರಾಮ್ಸೆ ಫೋನ್ ಏನ್ ತರ್ಸಿರಿ ಇದೇನ ಪನ್ನೀರ್ ಟಿಕ್ಕಾ ಮಸಾಲ ಇರುತ್ತೆ ಇದು ಪನ್ನೀರ್ ಟಿಕ್ಕಾ ಮಸಾಲ ಟಿಕ್ಕಾ ಮಸಾಲ ಅಲ್ರದ ಪನ್ನೀರ್ ಟಿಕ್ಕಾ ಅಷ್ಟೇ ಇದೆ ಹಾ ಇದು ಕಾಜು ಬಿರಿಯಾನಿ ಪನ್ನೀರ್ ತವಾ ಮಸಾಲ ಪನ್ನೀರ್ ತವಾ ಮಸಾಲ ರೋಟೀಸ್ ನಾ ಈಗ ಒಳಗ ರೈಸ್ ಇಡಕ್ ಹೊಂಟಿದ್ದೆ ಅಷ್ಟೊಳಗೆ ನಮ್ಮ ಮನೆಯವ್ರ ಆರ್ಡರ್ ಬಂದದ ಕಡಿ ಮಾಡಿನಂತ ಮಾಡ್ಯಾರ ಎಟ್ಕಟ್ ಬೇಷನ್ರಿ ಅದು ನಂಗೆ ಅದಕ್ಕೆ ಹೊರಗಿನ ರೋಟಿ ಲೈಕ್ ಆಗಂಗಿಲ್ಲ ಅವ್ಯಾವ ಅದಾವ ಚೀಸ್ ಹಿಂಗ ಗೈಸ್ ಬೆಂಗಳೂರು ಮಳೆ ನೋಡಿ ಮಳೆ ಬಂತು ಮಳೆ ಫುಲ್ ಬ್ಯಾಂಗ್ಳೂರ್ ಕ್ಲೈಮೇಟ್ ಪ್ರೆಡಿಕ್ಟ್ ಮಾಡೋಕ್ಕಾಗಂಗಿಲ್ರಿ ಯಾವಾಗ ಮಳೆ ಬರ್ತಿತ್ತು ಯಾವಾಗ ಬಿಸಿಲು ಬರ್ತಿತ್ತು ಮಸ್ತ್ ಅನ್ಸುತ್ತೆ ಹೌದಲ್ರಿ ಫುಲ್ ತಂಪು ಈಗೊಂದು ಸ್ವಲ್ಪ ಸ್ಲೋ ಆತ ಆಗಾಯ ಬಾತೆ ಜೋರು ಬರೋದು ಅಂದ್ರೂ ಐತ್ರಿ ಇನ್ನೂ ನೋಡ್ರಲ್ಲಿ ಮೊಬೈಲ್ ಬಿತ್ತಂದ್ರೆ ರೀ ಕೆಳಗೆ ಹಿಂಗೆ ಹಾಂ ಮೊಬೈಲ್ ಬಿತ್ತಂದ್ರೆ ಸೊ ಗೈಸ್ ನೋಡ್ಬೋದು ಮಧ್ಯಾಹ್ನ ಏನಾತಂದ್ರೆ ಊಟ ಅದು ಮುಗಿಸ್ಕೊಂಡ ಫುಲ್ ಜೋರು ಆರಾಮ್ಸೆ ನಿದ್ದೆ ಮಾಡಿ ಫುಲ್ ಹೊಟ್ಟೆ ಅಂತೂ ಫುಲ್ ಆಗಿದ್ರಿ ಪನ್ನೀರ್ ಗ್ರೇವಿ ಏನೇನೋ ಎಲ್ಲ ತರಿಸಿದ್ರು ಫುಲ್ ತಿಂದು ಮಸ್ತ್ ನಿದ್ದೆ ಮಾಡಿ ಇವಾಗ ನಾನು ಸಾನು ಹರ್ಷುಂದ ಇಬ್ಬರು ಮಂದಿ ಸ್ಟಡಿ ತೊಗೊಳತ್ತೀನಿ ರೀ ಬಿಕಾಸ್ ನಾಳೆ ನಮ್ಮ ಸಾನೂನ್ ಸ್ಕೂಲ್ ಒಳಗೆ ಟೇಸ್ಟ್ ಐತ್ರಿ ಸಾನೂನ್ ಸ್ಕೂಲ್ ಒಳಗೆ ಸಾರಿ ಸಾನೂನ್ ಸ್ಕೂಲ್ ಒಳಗೆ ಟೇಸ್ಟ್ ಐತ್ರಿ ಸೊ ಹಾಗಾಗಿ ಸ್ಟಡಿ ತಗೊಳತೀನಿ ಇದಂತೂ ನನಗೆ ಮ್ಯಾಂಡೇಟರಿ ಮಾಡಲೇಬೇಕು ಮೆನಿ ಪೀಪಲ್ spelling head. PEO EO PLE PLE. Hi friends. ಸೊ
ಸೊ ಗೈಸ್ ಆ್ಯಕ್ಚುಲಿ ಈ ವ್ಲಾಗ್ದು ಒಂದು ಫಸ್ಟ್ ರೆಸಿಪಿನೇ ಅಂತಲೇ ಹೇಳ್ಬೋದು. ಫಸ್ಟ್ ರೆಸಿಪಿ ನಾನು ನೈಟ್ 10 ಗಂಟೆಗೆ ಶೂಟ್ ಮಾಡತ್ತೀನಿ ರೀ. ಬಿಕಾಸ್ ನಾಳೆ ಆದಮೇಲೆ ಟಿಫಿನ್ಗೆ ಸ್ನ್ಯಾಕ್ಸಿಗೆ ಮಮ್ಮಿ ಚಾಕ್ಲೇಟ್ ಪಡ್ಡು ಮಾಡಲ್ಲ ಸಾನ್ವಿ, ಹಾಗಾಗಿ ಚಾಕ್ಲೇಟ್ ಪಡ್ಡುನ ಮಾಡತ್ತಿದ್ದೆ. ರಿಯಲಿ ಖರೆ ಹೇಳಬೇಕಂದ್ರೆ ನನ್ನ ಮಗಂದು ಏನೂ ಡಿಮಾಂಡ್ ಇಡಂಗಿಲ್ಲ ರೀ ಪಾಪ. ನಾ ಏನು ಹಾಕ್ಕೊಡ್ತೀನಿ ಅದನ್ನ ಚೆಂದಂಗೆ ಬಂದು ಹೇಳ್ತಾನು, ಮಮ್ಮಿ ನೀ ಹಾಕ್ಕೊಟ್ಟು ಟಿಫಿನ್ ಎಲ್ಲ ಫಿನಿಶ್ ಮಾಡೀನಿ, ಮಸ್ತ್ ಆಗಿತ್ತು, ನನಗೆ ಲೈಕ್ ಆಯ್ತು, ನಾ ಹೊಟ್ಟೆ ತುಂಬ ತಿಂದೆ ಅಂತ ಈ ಥರ ಹೇಳ್ತಾನೆ ರೀ. ಬಟ್ ನಮ್ಮ ಸಾನು ಹಂಗಿಲ್ಲ, ಭಾಳ ಚೂಸಿ ಅದಾಡ್ರಕ್ಕಿ. ಅಂದರೆ ಇದು ಚಲೋ ಆಗಿಲ್ಲ, ಅದು ಚಲೋ ಆಗಿಲ್ಲ, ಇದ್ದ ಬೇಕಾಕಿ ಪರ್ಟಿಕ್ಯುಲರ್. ಅಂದರೆ ಇವತ್ತಕ್ಕೆ ಈ ಟಿಫಿನ್ಗೆ ನಾಳೆ ಇದು ಮಾಡಿಕೊಡಂದ್ರೆ ಅದನ್ನ ಮಾಡಿಕೊಡ್ಬೇಕು ನಾನು. ಸೊ ಹಾಗಾಗಿ ಮತ್ತು ಬೇಡ ಇರಲಿ ಅಂತ ಹೆಂಗಾದರೂ 2 ಬಾನ್ ಬಿಸ್ಕೆಟ್ ತೊಗೊಂಡಿನಿ. ಅದನ್ನ ಫುಲ್ ಕಟ್ ಮಾಡಿಕೊಂಡು ಮಿಕ್ಸಿ ಒಳಗೆ ಹಾಕ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಫುಲ್ ಪೌಡ್ರ್ ಮಾಡ್ಕೊಂಡಿನಿ ರೀ, ಪೇಸ್ಟನ್ನ ಅಂತಲೇ ಹೇಳ್ಬೋದು. ಏನೂ ಇಲ್ಲರಿ, ಫುಲ್ ಈಸಿ ರೆಸಿಪಿ ಐತಿ ಮತ್ತು ಮಕ್ಕಳು ಕೂಡ ಲೈಕ್ ಆಗ್ತೈತಿ. ಅಂದರೆ ಸಣ್ಣ ಆ್ಯಕ್ಚುಲಿ ಇದಕ್ಕೆ ನಮ್ಮ ಸಾನು ಹೆಸರು ಇಟ್ಟಾಡ್ರಿ ಚಾಕ್ಲೇಟ್ ಪಡ್ಡು ಅಂತ. ಬಟ್ ರಿಯಲಿ ಇವ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು. ಅದ್ರೊಳಗೆ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ರೂಮ್ ಟೆಂಪ್ರೇಚರ್ ಹಾಲೇನಿರ್ತಾವೆ ನೋಡ್ರಿ, ಅವು ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ಹಿಂಗೇನಿಲ್ಲ ಅಂದ್ರೆ ಕಾಸಿದ್ದು ಹಾಲು ಕೂಡ ನಡೀತಾವ್ರಿ, ಹಿಂಗೇನ ಇಷ್ಟೇನ ಬಿಸಿ ಇರಬಾರ್ದು ರೀ ಹಾಲು ಇಷ್ಟ. ಸೊ ನನಗೆ ಹೆಂಗೆ ಬೇಕಾ ಆ ಪ್ರಕಾರ ಕನ್ಸಿಸ್ಟೆನ್ಸಿ ಒಳಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಶುಗರ್ ಹಾಕಂಗಿಲ್ಲ, ಏನೂ ಆ್ಯಡ್ ಮಾಡಂಗಿಲ್ಲ ರೀ, ಬರೀ ಒಂದು ಸ್ವಲ್ಪ ಸೋಡಾ ಪೌಡ್ರ್ ಹಾಕ್ಕೊಂಡ್ರೆ ಮುಗೀತು. ಒಂದು ಸ್ವಲ್ಪ ಅಂದರೆ ಒಂದು ಚಿಟಕಿ ಅಷ್ಟನ್ನು ಸೋಡಾ ಪೌಡ್ರ್ ಹಾಕ್ಕೋಬೇಕ್ರಿ, ಬಿಕಾಸ್ ಕೇಕ್ ಫ್ಲಪ್ಪಿ ಆಗಲಿ ಅಂತ. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಪ್ಯಾನ್ ಇದ್ರದ್ದು ನೋಡ್ರಿ ಪಡ್ಡು ಮಾಡ್ತೀವಲ್ಲ, ಆ ಪ್ಯಾನ್ ಒಳಗೆ ಸಣ್ಣ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕ್ಕೋಬೇಕು. ರಿಯಲಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡ್ಬೋದು, ನೀವು ಕೂಡ ನಿಮಗೆ ಟ್ರೈ ಮಾಡಿರಿ. ಬಿಕಾಸ್ ಹೆಂಗಂದ್ರೆ ನಾವು ಆಲ್ಮೋಸ್ಟ್ 2 ಬಿಸ್ಕಿಟ್ಸ್ ಮಕ್ಕಳಿಗೆ ಟಿಫಿನ್ ಒಳಗೆ ಹಾಕಿದ್ವಿ ಅಂದ್ರೆ ನಾವೇನು ಸ್ನ್ಯಾಕ್ಸಿಗೆ ಬರೀ ಬಿಸ್ಕಿಟ್ಸ್ ಅಷ್ಟೇ ಹಾಕಕ್ಕೆ ಬರೋಂಗಿಲ್ಲ ರೀ. ಸ್ನ್ಯಾಕ್ಸ್ ಅಂದಮೇಲೆ ಒಂದು ಸ್ವಲ್ಪ ಹೊಟ್ಟೆ ತುಂಬುವಂಗ್ರೆ ಬೇಕು. ಸೊ ಹಾಗಾಗಿ ಈ ಥರ ನೀವು ಈ ರೆಸಿಪಿನ ಮಾಡಿದ್ರಂದ್ರೆ ಆಲ್ಮೋಸ್ಟ್ ನಾವು 4 to 5 ಸಣ್ಣ ಕೇಕ್ ಗತೆ ಹಾಕ್ತಾವ್ರಿ. ಹಾಕಿದ್ರು ಮಕ್ಕಳಿಗೆ ಹೊಟ್ಟೆ ತುಂಬತೈತಿ. ಪ್ಲಸ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತೆ ರೀ. ನಮ್ಮ ಮಮ್ಮಿ ಏನೋ ಬೇರೆ ಡಿಶ್ ಮಾಡಿ ಕೊಟ್ಟಾಳಪ್ಪ ಅಂತ ಒಂಥರ ಖುಷಿ ಆಗ್ತೈತೆ ರೀ. ನಮ್ಮ ಸಾನ್ವಿಗಂತೂ ರಿಯಲಿ ಹಂಗನ ಏನಾದರೂ ಚೇಂಜ್ ಮಾಡಿ ಕೊಟ್ಟನಂದ್ರೆ ಫುಲ್ ಹ್ಯಾಪಿ ಇರ್ತಾಳ್ರಿ. ಈ ಥರ ಕೋಕೋ ಪೌಡ್ರದ ಏನಾರೇ ಒಂದು ಸ್ವಲ್ಪ ಕೇಕ್ ಇಲ್ಲಾಂದ್ರೆ ಈ ಥರ ಏನಾದರೂ ಡಿಫ್ರೆಂಟ್ ಮಾಡಿಕೊಟ್ರೆ ನಮ್ಮ ಸಾನು ಆಲ್ವೇಸ್ ಹ್ಯಾಪಿ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಏನು ಮಾಡತ್ತೀನಿ ಅಂದರೆ ನಾವು ಪಡ್ಡು ಮಾಡೋದೇನು ಇರ್ತದೆ ನೋಡ್ರಿ ಪಡ್ಡು ಮಾಡು ಪ್ಯಾನ್, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೇಕ್ನ ಅದನ್ನ ಇದು ರೆಡಿ ಮಾಡ್ಕೊಂಡಿನಿ ನೋಡ್ರಿ ಬ್ಯಾಟರ್. ಆ ಬ್ಯಾಟರ್ನ ಅದ್ರೊಳಗೆ ಒಂದು ಸ್ವಲ್ಪ ಹಾಕ್ತೀನಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಫುಲ್ ಸ್ಲೋ ಗ್ಯಾಸ್ನ ಫ್ಲೇಮ್ ಫುಲ್ ಸ್ಲೋ ಇಟ್ಕೊಂಡು ನಾವು ಅದನ್ನ ಬೇಕ್ ಮಾಡಬೇಕು. ಬಿಕಾಸ್ ಹೆಂಗೆ ಆಕೈತ್ರಿ ಅಂದ್ರೆ ನಾವು ಭಾಳ ಜೋರು ಗ್ಯಾಸ್ ಫ್ಲೇಮ್ ಇಟ್ರಂದ್ರೆ ಪೂರ್ತಿ ಎಲ್ಲ ಕೆಳಗಿನ ಸುಟ್ಟ ಹೋಗ್ಬಿಡ್ತದ, ಭಾಳ ಜಲ್ದಿ ಬೇಯ್ತಾವ. ಹಾಗಾಗಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಗ್ಯಾಸ್ ಫ್ಲೇಮ್ ಸ್ಲೋ ಇಟ್ಟು ಬೇಕ್ ಮಾಡಬೇಕು. ಸೊ ನಿಮ್ಮ ಮನೆಯೊಳಗೆ ಓವನ್ ಇದ್ದರೆ ಓವನ್ ಒಳಗೆ ಕೂಡ ಹಾಕಿ ಬೇಕ್ ಮಾಡ್ಬೋದು. ಬಟ್ ರಿಯಲಿ ಇಟ್ಸ್ ಅ ಗುಡ್, ಅಂದರೆ ಟೇಸ್ಟ್ ಕೂಡ ಗುಡ್ ಐತಿ, ಚಲೋ ಐತೆ ಟೇಸ್ಟ್. ನಾನು ಕೂಡ ಟೇಸ್ಟ್ ಮಾಡಿದೆ. ರಿಯಲಿ ಇಟ್ಸ್ ಅ ವೆರಿ ನೈಸ್ ಟೇಸ್ಟ್ ಅಂತಲೇ ಹೇಳ್ಬೋದು, ಡಿಫ್ರೆಂಟ್ ಟೇಸ್ಟ್. ನೀವು ಕೂಡ ನಿಮ್ಮ ಮಕ್ಕಳು ಟ್ರೈ ಮಾಡಿರಿ, ಹೆಂಗಾಗ್ತಾವೆ. ಆಮೇಲೆ ನಮ್ಮ ಸಾನ್ವಿಗಂತೂ ಸಿಕ್ಕಾಪಟ್ಟಿ ಲೈಕ್ ಆಗ್ತಾವೆ ಇವಾಗ. ಸೊ ಒಂದು ಸ್ವಲ್ಪ ಬೇಕಾದ್ರೆ ಗೊತ್ತಾಗ್ತದೆ, ಮ್ಯಾಗ ಒಂದು ಸ್ವಲ್ಪ ಹಿಂಗೆ ಬರ್ತಾವೆ, ಬಬಲ್ಸ್ ಬಂದಾರ್ಗತ್ತೆ ಆಗ್ತಾವೆ. ಬಬಲ್ಸ್ ಉಲ್ಟಾ ಮಾಡಿ ಒಂದು 10 ಚಾಕ್ಲೇಟ್ ಪಡ್ಡು, ನಮ್ಮ ಸಾನು ಚಾಕ್ಲೇಟ್ ಪಡ್ಡು ಫುಲ್ ಡ್ಯಾನ್ಸ್ ಮಾಡತ್ತ. ಸೊ ಗೈಸ್ ಇವತ್ತಿನ ವಿಡಿಯೋ ಈ ಥರ ಇತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.